ಥ್ಯಾಂಕ್ ಯು. ನಾನು ಓಂ ಪ್ರಕಾಶ್ ಮುನ್ನೂರ್, ಕಲಬುರಗಿ ಜಿಲ್ಲಾ ವರದಿಗಾರ. ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಂತ ಕರವಸೂಲಿಗಾರರು, ಕ್ಲರ್ಕ್, ಡಾಟಾ ಎಂಟ್ರಿ ಆಪರೇಟರ್ಗಳ ಬಡ್ತಿ ನೇಮಕಾತಿಯಲ್ಲಿ ಒಳ ಮೀಸಲಾತಿಯನ್ನ ನೀಡದೆ ಬಡ್ತಿ ಮಾಡ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಮಾದಿಗ ದಂಡೋರ ಸಮಿತಿ ಕಲಬುರಗಿ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂಭಾಗದಲ್ಲಿ ಹೋರಾಟವನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಕಲಬುರಗಿ ಜಿಲ್ಲೆಯಾದ್ಯಂತ ಈಗಾಗಲೇ ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಂತ ಏನು ಕರವಸೂಲಿಗಾರರು, ಕ್ಲರ್ಕ್ಗಳು, ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಬಡ್ತಿ ನೀಡೋದಕ್ಕೆ ಮುಂದಾಗಿರುವಂತದ್ದು. ಹೈಕೋರ್ಟ್ನ ನಿಯಮ ಉಲ್ಲಂಘನೆ ಮಾಡಿ ಇಲ್ಲಿರುವಂತಹ ಜಿಲ್ಲಾ ಪಂಚಾಯತ್ನ ಅಧಿಕಾರಿಗಳು ಅದನ್ನ ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಅದನ್ನ ಒಳ ಮೀಸಲಾತಿ ಅಳವಡಿಸಿಕೊಂಡು ನೇಮಕಾತಿ ಮಾಡಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಹೋರಾಟವನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಹಾಗಾದ್ರೆ ಯಾವ ರೀತಿಯಾಗಿ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಖುದ್ದು ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ, ಏನ್ ಹೇಳ್ತಾರೆ ಅಂತ ಹೇಳಿ. ಸರಿಗೆ ಏನ್ ಅನ್ಯಾಯ ಆಗಿರುವಂತದ್ದು, ಯಾವ ರೀತಿಯಾಗಿ ಅನ್ಯಾಯ ಆಗಿದೆ ಅಂತ? ಸರ್, ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಕಾಯ್ದೆ ಜಾರಿಯಾಗಿದೆ. ಮಾದಿಗ ದಂಡೋರ 1997ರಿಂದ ಮಾಪಣ್ಣ ಹದನೂರವರ ನೇತೃತ್ವದಲ್ಲಿ ಮತ್ತು ಇಡೀ ಮಾದಿಗ ಜನಾಂಗ ಒತ್ತಾಸೆಯಾಗಿ ನಿಂತದರ ಪರಿಣಾಮವಾಗಿ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಕಾಯ್ದೆಯಾಗಿ ಮೇನಲ್ಲಿ ಏನೋ ಒಂದು ಜಾರಿಯಾಗಿದೆ. ಆ ಕಾಯ್ದೆಗೆ ತದ್ವಿರುದ್ಧವಾಗಿ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಯಾರು ದುಡ್ಡು ಕೊಡ್ತಾರೋ ಅವರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಸರ್, ಬಡ ನಮ್ಮ ದಲಿತ ಏನು ಎಂಪ್ಲಾಯೀಸ್ಗಳಿದ್ದಾರೆ ಅವರಿಗೆ ಸಂಪೂರ್ಣವಾಗಿ ಅನ್ಯಾಯ ಮಾಡ್ತಾ ಇದ್ದಾರೆ. ಅಲ್ಲಿ ಉಪ ಕಾರ್ಯದರ್ಶಿ ಇದ್ದಾರೆ ಒಬ್ಬ ಲಕ್ಷ್ಮಣ್ ಶೃಂಗೇರಿ ಅಂತ ಹೇಳಿ, ಓಪನ್ ಆಗಿ ಹೇಳ್ತೀನಿ, ಅವ್ರ ಹೆಸರು ಕೂಡ ಹೇಳ್ತೀನಿ. ನಮ್ಗೇನು ಅವ್ರ ಬಗ್ಗೆ ವೈಯಕ್ತಿಕವಾಗಿ ಏನು ಇಂಟ್ರೆಸ್ಟ್ ಇಲ್ಲ. ಏನ್ ಮಾಡ್ತಾ ಇದ್ದಾರೆ ಸರ್? ಅವ್ರು ಏನ್ ಮಾಡ್ತಾ ಇದ್ದಾರೆ, ರಾತ್ರೋರಾತ್ರಿ ಇಲ್ಲಿ ಹುದ್ದೆಗಳನ್ನ ಹರಾಜು ಮಾಡ್ತಾ ಇದ್ದಾರೆ ಸರ್. ಹಾಗಾಗಿ ನಾವು ಲಾಸ್ಟ್ ವೀಕ್ ರಾಹುಲ್ ಸಂಕನೂರ್ ಒಬ್ಬ ಯುವ IAS ಜನಪರ ಅಧಿಕಾರಿ ಅವ್ರಿಗೂ ಮನವಿ ಕೊಟ್ಟಿದೀವಿ ನಾವು 4-5 ಜನ ಸೇರಿ. ಆ ಮನವಿ ಕೊಟ್ಟರು ಕೂಡ ನಾವು 2-3 ದಿವಸ ಹಿಂದ್ಗಡೆ ಏನು ಹಾಲಿಡೇಸ್ ಇತ್ತು ಆ ರಜೆ ದಿನಗಳಲ್ಲಿ ಇವರೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ನಮ್ಮ ಅಧಿಕಾರಿಗಳು, ದಲಿತ ಅಧಿಕಾರಿಗಳು, ಮಾದಿಗ ನೌಕರರು ನಮಗೆಲ್ಲ ಬಂದು ಕರೆ ಕೊಟ್ಟಿದ್ದಾರೆ. ಹೇಳಿದ ಕೂಡಲೇ ನಾವು ಇವತ್ತು ಒಂದು ಪ್ರತಿಭಟನೆ ಮಾಡಿದೀವಿ. ಈ ಪ್ರತಿಭಟನೆ ಮಾದಿಗರ ಪರವಾಗಿದೆ, ನ್ಯಾಯಕ್ಕೊಳಗಾದಂತ ಅನ್ಯಾಯಕ್ಕೊಳಗಾದಂತ ಜನಗಳ ಪರವಾಗಿದೆ. ಕಾಂಗ್ರೆಸ್ ಪರವಾಗಿ, ಬಿಜೆಪಿ ಪರವಾಗಿಲ್ಲ, JDS ಪರವಾಗಿಲ್ಲ. ಈ ಕೂಡಲೇ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಸ್ಥಳಕ್ಕೆ ಆಗಮಿಸಿ ನಮ್ಮ ಪ್ರತಿಭಟನೆ, ನಮ್ಮ ಮಾತನ್ನ ಆಲಿಸಿ ಈ ಕೂಡಲೇ ತಾತ್ಕಾಲಿಕ ಪಟ್ಟಿಯನ್ನು ಹಿಂಪಡೆದು ಒಳ ಮೀಸಲಾತಿಯಂತೆ ಆ ಒಂದು ಏನು ಅಧಿಸೂಚನೆಯನ್ನು ಹೊರಡಿಸಿ ಮಾದಿಗರಿಗೆ ಮತ್ತು ಎಲ್ಲ ದಲಿತ ನೌಕರಿಗೆ ನ್ಯಾಯ ದೊರಕಿಸಿಕೊಡ್ಬೇಕಂತ ಹೇಳಿ ನಾವು ಆಗ್ರಹ ಮಾಡ್ತಿದ್ವಿ. ಮತ್ತೊಬ್ಬರು ಇದ್ದಾರೆ ಸರ್, ಈಗ ಏನ್ ಆಗ್ಬೇಕನ್ನುವಂಥದ್ದು? ಸರ್, ಒಳ ಮೀಸಲಾತಿ ವರ್ಗೀಕರಣ ಸರ್ಕಾರ ಆದೇಶ ಮಾಡಿದ್ರು ಕೂಡ ಹೈಕೋರ್ಟ್ ಆದೇಶದ ಪ್ರಕಾರ, ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಕರ್ನಾಟಕ ರಾಜ್ಯದ ಎಲ್ಲ ಸಚಿವ ಸಂಪುಟದಲ್ಲಿ ಅನುಮೋದನೆ ಸಿಕ್ಕಿದೆ ಸರ್. ಒಳ ಮೀಸಲಾತಿ ಅಂತಾನೆ ಸುಮಾರು 30 ವರ್ಷದ ಬೇಡಿಕೆ ಸರ್ ನಮ್ದು. ಒಳ ಮೀಸಲಾತಿ ಅಂದ್ರೆ 101 ಉಪಜಾತಿಯಲ್ಲಿ ಇದೆ. 101 ಉಪಜಾತಿಯಲ್ಲಿ ಹಿಂದುಳಿದವರು, ದಲಿತರಲ್ಲಿ ಹಿಂದುಳಿದ